ಹಾಯ್ ನಮಸ್ಕಾರ ರೈತ ಬಾಂಧವರಿಗೆ. ಸೊ ನೋಡ್ಬೋದು ಬೈಕ್ ಟ್ರೋಲಿ ರೆಡಿ ಆಗಿದೆ. ಸೊ ಬೈಕ್ ಟ್ರೋಲಿ ಬಂದುಬಿಟ್ಟು 4 ಫೀಟ್ ಅಗಲ ಇದೆ ಹಾಗೂ 5 ಫೀಟ್ ಉದ್ದ ಇದೆ. ಸರ್ ಮಾಡಿಸಿದ್ದಾರೆ. ಅವ್ರದ್ದು ಜನರಲ್ ಸ್ಟೋರ್ ಇದೆ, ಸಾಗರ್ ಜನರಲ್ ಸ್ಟೋರ್ ಅಂತ ಹೇಳ್ಬಿಟ್ಟು. ಸೊ ಬೈಕ್ ಟ್ರೋಲಿ ಮಾಡಿಸಿದ್ದಾರೆ. 4 ಫೀಟ್ ಅಗಲ ಇದೆ, 5 ಫೀಟ್ ಉದ್ದ ಇದೆ. ಫುಲ್ಲಿ ಲೋಡೆಡ್ ಅಂದರೆ ಬೆಂಡಿಂಗ್ ಸೀಟ್ ಇದನ್ನು ಪ್ರೊವೈಡ್ ಮಾಡಿದ್ದೀವಿ. ಸೊ ಫುಲ್ಲಿ 16 ಗೇಜ್ ಇರುತ್ತೆ. ಸೊ ಡೋರ್ ಕೂಡ ಬಂದು 16 ಗೇಜ್, ನಂಬರ್ ಪ್ಲೇಟ್ ಕೂಡ ಬಂದು 16 ಗೇಜ್ ಇರುತ್ತೆ. ಸೊ ಬಿಲ್ಡ್ ಕ್ವಾಲಿಟಿಯಲ್ಲಿ JSW ಸೀಟಲ್ಲಿ ರೆಡಿಯಾಗಿರುತ್ತೆ. ಸೊ MRF ಟೈರ್ನ ಅಳವಡಿಸಿರ್ತೀವಿ. ಸೊ ಫಾಟೋ ಸಿಸ್ಟಮ್ ಕೂಡ ಇದೆ, ಸೆಕಪ್ ಜೆ ಸಿಸ್ಟಮ್ ಕೂಡ ಇದೆ. ಸೊ ಕಸ್ಟಮರ್ ಕೂಡ ಬಂದಿದ್ದಾರೆ, ಮಾತಾಡ್ಸೋಣ. ಪ್ಲಾಟಿನ ಗಾಡಿಗೆ ಅವ್ರು ಮಾಡಿಸಿದ್ದಾರೆ. ಸರ ನಮಸ್ಕಾರ ರೀ ಸರ್. ಸರ ತಮ್ಮ ಹೆಸರು ಸರ? ಬಸವರಾಜ್ ಅಂತ. ಬಸವರಾಜ. ತಮ್ಮ ಊರು, ಜಿಲ್ಲೆ, ತಾಲೂಕು ಸರ? ನಮ್ಮ ಊರು ಹೆಸರು ಬಾಗಲವಾಡ, ತಾಲೂಕು ಮಾನ್ವಿ, ಜಿಲ್ಲಾ ರಾಯಚೂರು. ಹಾಂ ಸರ್. ಇವರು ಮಾಲಕರು ಇವರೇ, ಗಾಡಿ ಮಾಡಿಸಿದ್ರೆ ಮಾಲಕರು ಸರ್. ಗಾಡಿ ಮಾಲಕರು ಇವರೇ. ಇವರು ಹಾಲಿಂದು ಇದು ಐತೆ, ಡೈರಿ ಐತೆ, ಅದಕ್ಕೆ ಇದು ಮಾಡಿಸಿದ್ದು. ಅಂದ್ರೆ ಎರಡು ಜನರಲ್ ಸ್ಟೋರ್ ಇದೆ. ಸೊ ಹಾಲಿನ ಡೈರಿನೂ ಇದೆ. ಸೊ ಮುಂಜಾನೆ ಏನಿದೆ ನಿಮಗೆ ಹಾಲಿನ ಡೈರಿಗೆ ಯೂಸ್ ಆಗುತ್ತೆ. ಮಧ್ಯಾಹ್ನ ಮೇಲೆ 10 ಗಂಟೆ ಮೇಲೆ ಆರಾಮ್ಸಿ ಜನರಲ್ ಸ್ಟೋರ್ಗೆ ನೀವು ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸೊ ಪ್ಲಾಟಿನ ಗಾಡಿಗೆ ಯೂಸ್ ಮಾಡಿಸಿದ್ದೀರಿ ನೀವು. ಗಾಡಿ ಕೂಡ ಓಡೋದು ನೋಡಿದ್ದೀರಿ. ಯಾವ ಥರ ಅನ್ಸುತ್ತೆ ಸರ್? ಅಂದ್ರೆ ಇವಾಗ ಏನಂದ್ರೆ ಗಾಡಿ ಓಡೋದು ಟಫ್ ಅನಿಸ್ತಾ ಇದೆ ಅನ್ಸುತ್ತೆ, ಒಬ್ಬೊಬ್ರಿಗೆ ಅನಿಸ್ತೈತಿ. 3 ವೀಲರ್ ಆಗುತ್ತಲ್ಲ, ಅಂದ್ರೆ ಸುಮಾರು ಅದು ಇವಾಗ ಆ ಭ್ರಮೆ ಹೋಗ್ಬೇಕಲ್ಲ ರೈತರಿಗೆ. ಎಷ್ಟು ನಿಮಿಷದಲ್ಲಿ ಕಲಿತಿರ್ತಾವೆ? ನಾವು ನೋಡ್ರಿ ಒಂದು 5 ನಿಮಿಷದಲ್ಲಿ ಆರಾಮಾಗಿ ಕಲಿಬೋದು. ಇದ್ರಾಗ ಮಾಹಿತಿ ಅಂಬಕ್ಕೆ ಏನು ಹೇಳ್ರಿ, ಭಾಳ ನಾವು ಟಫ್ ಅನ್ಕೊಂಡ್ರೆ ಟಫ್ ಐತ್ರಿ, ಈಜಿ ಅನ್ಕೊಂಡ್ರೆ ಈಜಿ ಐತಿ. ಈಜಿ ಇದೆ. ಇವಾಗ ನೀವು ಬ್ರೇಕ್ ಸಿಸ್ಟಮ್ ಕೂಡ ನೋಡಿದ್ರಿ, ಸ್ಪೀಡ್ ಸಿಸ್ಟಮ್ ಕೂಡ ನೋಡಿದ್ರಿ. ಬ್ರೇಕ್ ಸಿಸ್ಟಮ್ ಅಲ್ಲಿ ಫುಲ್ ಅರ್ಜೆಂಟಾಗಿ ಬ್ರೇಕ್ ಹಿಡಿತೈತೋ ಇಲ್ಲ ನಿಧಾನ ಆಗಿ ಹಿಡಿತೈತೋ? ಇಲ್ಲ, ಅರ್ಜೆಂಟಾಗಿ ಹಿಡಿತದ. ನೀವು ಎಲ್ಲಿ ಒತ್ತೀರ ಅಲ್ಲೇ ನಿಂದಿರ್ತೈತೆ. ಸೊ ಬ್ರೇಕ್ನಲ್ಲಿ ಏನು ತೊಂದರೆ ಇಲ್ಲ, ಆರಾಮಾಗಿ ಬರುತ್ತೆ. ಸೊ ಗಾಡಿ ನೀವು ಸ್ಪೀಡ್ ಹೋಗುತ್ತೆ ಏನು ಸ್ಲೋ ಹೋಗುತ್ತೆ ರೀ? ನೀವು ಹೊಡೆದಂಗೆ ಆಗುತ್ತೆ. ಈ ಮೊದಲು ಏನು ಬೈಕ್ ಯಾವ ರೀತಿ ಓಡಿಸ್ತಿದ್ರಿ ಅದೇ ರೀತಿಯಿಂದ ಅದ ಏನು ಬೇರೆ ಏನಾರ ಡಿಫ್ರೆಂಟ್ ಅದ? ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. 2 ವೀಲರ್ಕಿಂತ ಈಗ 3rd ವೀಲರ್ 3 ವೀಲರ್ ಆಯ್ತಲ್ಲ, 3 ವೀಲರ್ ಆಯ್ತಲ್ಲ ಅದಕ್ಕೆ. ಸೊ ಯಾರಾದರೂ ಬಾಗಲವಾಡ ಅಂತ ಹೇಳಿದರೆ, ಮಾನ್ವಿ ತಾಲೂಕು ಹಾಗೂ ರಾಯಚೂರು ಜಿಲ್ಲೆಯವರು, ಬಾಗಲವಾಡ ಊರದವರು. ಸೊ ಅಲ್ಲಿ ಯಾರಾದರೂ ಕಸ್ಟಮರ್ ಇದ್ದರೆ ಸೊ ನೀವು ಕೂಡ ಹೋಗಿ ನೋಡಿಕೊಂಡು ಈ ಥರ ಮಾಡಿಸ್ಬೋದು. ಸೊ ಪ್ಲಾಟಿನ ಗಾಡಿಗೆ ಅವ್ರು ಮಾಡಿಸಿದ್ದಾರೆ. ಸೊ ಮುಂಚೆನೇ ಬುಕ್ ಮಾಡಿದ್ರು ಅವರು ಸರ್, ಬಂದುಬಿಟ್ಟು ಬಿಟ್ಟಿದ್ದಾರೆ. ಸುಮಾರು 2 ದಿವಸ ಆಯಿತು ಗಾಡಿ ಅವ್ರು ಬಿಟ್ಟು ಹೋಗಿ. ರೆಡಿ ಕೂಡ ಆಗಿದೆ. ಸ್ಪೇರ್ ಪಾರ್ಟ್ಸ್ ಕೂಡ ನಾವು ರಿಟರ್ನ್ ಹಾಕಿದ್ದೀವಿ. ಸೊ ನೋಡ್ಬೋದು ಫುಲ್ಲಿ ಲೋಡೆಡ್ ಗಾಡಿ, ಅಂದರೆ ಬೆಂಡಿಂಗ್ ಸೀಟ್, ಫುಲ್ಲಿ ಬೆಂಡಿಂಗ್ ಸೀಟ್ ಇದೆ. ಎಲ್ಲ ಕೂಡ 16 ಗೇಜೇ ನಾವು ಯೂಸ್ ಮಾಡೋದು, JSW ಸೀಟ್ನೇ. ಸರ್ ಓಡ್ಸ್ ಕೂಡ ತೋರಿಸ್ತಾರೆ. ಸೊ ರಿವರ್ಸ್ ಕೂಡ ಹೋಗುತ್ತೆ, ಫಾರ್ವರ್ಡ್ ಕೂಡ ಹೋಗುತ್ತೆ, ಆಯಿಲ್ ಬ್ರೇಕ್ ಕೂಡ ಇದೆ. ಸೊ ಪಕ್ಕದಲ್ಲಿ ಕೂತ್ಕೊಳ್ಳೋಕೆ ಒಂದು ಸೀಟ್ ಕೂಡ ಇದೆ. ಸೊ ಆರಾಮಾಗಿ ನಿಮಗೆ 40ಇಂದ 50ವರೆಗೂ ಸ್ಪೀಡ್ ಹೋಗುತ್ತೆ. ಸೊ ಬ್ಯಾಕ್ ಸೈಡಲ್ಲಿ ಏನಿದೆ HSM ಆಗ್ರೋ ಅಂತ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಡೀಟೇಲ್ಸ್ ನೀವು ಕೇಳ್ಕೋಬೋದು. ಸೊ ಯಾವುದೇ ರೀತಿಯಿಂದ ಸೌಂಡ್ ಬರಲ್ಲ. ಸರ್ ಕೂಡ ಇಲ್ಲಿ ವಾಟರ್ ಬಾಟ್ಲ್ ಇಡ್ಲಿಕ್ಕೆ ಒಂದು ಪಾಟ್ ಕೂಡ ಮಾಡಿಸಿದ್ದಾರೆ. ಸೊ ಬ್ಯಾಕ್ ಕೂಡ ಹೋಗ್ತಾರೆ ನೋಡಿ. ಸೊ ಬ್ಯಾಕ್ ಇದೆ, ಬ್ಯಾಕ್ ಹೋಗ್ತಾ ಇದೆ. ಸೊ ಆರಾಮಾಗಿ ಬ್ರೇಕ್ ಹಿಡಿಬೋದು. ಸೊ ಅರ್ಜೆಂಟ್ ಇರುತ್ತೆ. ಸರ್ ತಮಗೆ MRF ಟೈರ್ ಅಂತ ಹೇಳಿದ್ದೀವಿ. ಸೊ ನೀವು ಕ್ವಾಲಿಟಿ ಬಂದು ಚೆಕ್ ಮಾಡಿಕೊಡ್ರಿ. MRF ಟೈರ್ ಇದೆ ಏನು ಬೇರೆ ಯಾವ್ದಾರು ಟೈರ್ ಇದೆ ಸರ್? ಸರ್ ಹೇಳಿರೋ ಕ್ವಾಲಿಟಿ ಇದೆ ಏನು ಬೇರೆ ಏನಾರು ಇದೆ? ಹೇಳಿರೋ ಕ್ವಾಲಿಟಿ ಇದೆ ಸರ್. ಬೆಂಡಿಂಗ್ ಸೀಟ್ ನೀವು ಹೇಳಿದ್ರಿ, ಬೆಂಡಿಂಗ್ ಸೀಟ್ ಮಾಡಿದ್ದೀವಿ. ಬೇಕಾದ್ರೆ ನೀವು ಹೋಗಿ ಚೆಕ್ ಮಾಡಿಸ್ರಿ. 16 ಗೇಜ್ ಇರಲಿಲ್ಲ ಅಂದರೆ ನಮ್ಗೆ ಕಾಲ್ ಮಾಡಿ, ನಾವು ಥರ್ಮಾಮೀಟರ್ ನಾವು ಚೆಕ್ ಮಾಡ್ತೀವಿ. ಅಮೌಂಟ್ ಅದರಲ್ಲಿ ಏನು ಫರ್ಕ್ ಬಂದರೆ ನಿಮ್ಮ ರಿಟರ್ನ್ ಅಮೌಂಟ್ ಫ್ರೀಯಾಗಿ ಕಾಸ್ಟ್ ಮಾಡ್ತೀವಿ. ತಿರ್ಗಾ ರಿಟರ್ನ್ ಇದು ನಿಮ್ಗೆ ಟೇಲರ್ ಕೂಡ ಫ್ರೀ ಕೊಡ್ತೀವಿ, ಅಷ್ಟೊಂದು ಗ್ಯಾರಂಟಿಯಿಂದ ಇರುತ್ತೆ. ಸೊ ರೆಡಿ ಆಗಿದೆ. ರಿವರ್ಸ್ ಫಾರ್ವರ್ಡ್ ಸಿಸ್ಟಮ್ ಕೂಡ ಇದೆ, ಆಯಿಲ್ ಬ್ರೇಕ್ ಕೂಡ ಇದೆ. ಯಾರಾದರೂ ರೈತರಿದ್ದರೆ ಕಾಂಟ್ಯಾಕ್ಟ್ ಮಾಡ್ಬೋದು.